ನಮಸ್ಕಾರ ಎಲ್ಲರಿಗೂ. ಹೆಂಗಿದ್ರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೋತೀನಿ. ನಾನು ಆರಾಮಿದ್ದೀನಿ. ಇವತ್ತು ಕಡ್ಲಿಗೇರು ಹುಣ್ಣಿಮೆ ಅಂತ. ಇವತ್ತು ಹೊಳಿ ಗಂಗಮ್ಮನ ಪೂಜೆ ಮಾಡ್ತಾರೆ. ಅದಕ್ಕೆ ಒಂದೊಂದು ಹುಣ್ಣಿಮೆ ಒಂದೊಂದು ವಿಶೇಷತೆ ಇರುತ್ತೆ. ಇವತ್ತು ಕಡ್ಲಿಗೇರು ಹುಣ್ಣಿಮೆಗೆ ಗಂಗಾ ಮಾತನ ಪೂಜೆ ಮಾಡ್ತಾರಂತ. ಹೊಳಿ ಎಲ್ಲಿರ್ತಾವ ಅಲ್ಲಿ ಪೂಜೆ ಮಾಡ್ತಾರೆ. ಈ ಕಡೆ ಅಂಕರ್ ಹೊಳಿ ಅದು ಸಿಗೋಂಗಿಲ್ಲ ನಿಮ್ಮ ಸಿಟಿ ಒಳಗೆ. ಅದಕ್ಕೆ ನಾವು ಬೋರ್ ಪೂಜೆ ಅದು ಮಾಡೋದು. ಅದಕ್ಕೆ ನೈವೇದ್ಯಗ ಶಾವ್ಗೆ ಬಸಿತಾರೋ, ಇಲ್ಲಿದ್ರೆ ನೀರುಗಡೆ ಬಂದು ಕುಚ್ಕಡೆ ಬಂತು ಮಾಡ್ತಾರೆ. ಅದ್ರ ಜೊತೆ ಬೆಲ್ಲದ ಬ್ಯಾಳೆ ಮಾಡ್ತಾರೆ. ನಾವು ಇವತ್ತು ಅದನ್ನ ಮಾಡತ್ತೀನಿ. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೋ. ಇವತ್ತು ನಾ ಅದನ್ನು ಮಾಡಾಕತ್ತೀನಿ. ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಅದನ್ನ ಮಾಡ್ತಾರೋ. ಬರ್ರಿ ಹೆಂಗೆ ಮಾಡೋದನ್ನು ನೋಡ್ಕೊಳ್ಳೋಣ ಅಂತ. ಇಲ್ಲಿ ನೋಡ್ರಿ, ಈಗ ಆಲ್ರೆಡಿ ನಾ ಪೂಜಾಕ್ಕೆ ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ನೈವೇದ್ಯ ಅಷ್ಟು ರೆಡಿ ಮಾಡೋಣ ಅಂತ. ನೀವು ಪೂಜಾಗೆ ಬೇಕಾದ್ರೆ ಸೀರೆ ಉಡಿಸಿದ್ರೆ ಸೀರೆನೂ ಉಡಿಸ್ಬೋದು. ನಾ ಇಲ್ಲಿ ಬ್ಲೌಸ್ ಪೀಸ್ ರೆಡಿ ಮಾಡಿ ಇಟ್ಕೊಂಡಿನಿ. ಬ್ಲೌಸ್ ಪೀಸ್ ಏರಿಸ್ತೇನಂತ. ಈಗ ನೈವೇದ್ಯ ರೆಡಿ ಮಾಡ್ಕೊಂಡು ಬರ್ರಿ. ಮೊದಲು ಬೆಲ್ಲದ ಬ್ಯಾಳೆ ಮಾಡೋಣ. ಬ್ಯಾಳೆ ಕುದಾಕಿ ಇಟ್ಟಿದ್ನ ಆಲ್ರೆಡಿ. ನೋಡ್ರಿ, ಕುದ್ದೈತಿದು. ಇದಕ್ಕೆ ಬೆಲ್ಲದು ಹಾಕಿ ಮಿಕ್ಸ್ ಮಾಡೋಣ. ನೋಡ್ರಿ, ಇಲ್ಲಿ ಬಾಂಡೆ ಒಳಗೆ ತುಪ್ಪ ಕಾಯ್ಸಕ್ಕೆ ಇಟ್ಕೊಂಡಿನಿ. ಇದಕ್ಕೆ ದ್ರಾಕ್ಷಿ ಹಾಕ್ತೀನಿ, ಒಣ ದ್ರಾಕ್ಷಿ. ನೋಡಿ, ಕುದಿಬೇಕು. ಇದು ಕುದಿಯಂತಲೇ ಬೆಲ್ಲ, ಆಮೇಲೆ ನೋಡಿ ಬೆಲ್ಲ ಇಟ್ಕೊಂಡಿನಿ. ಆಮೇಲೆ ಕೊಬ್ಬರಿ ಸೊಪ್ಪು ತುರಿದು ಇಟ್ಕೊಂಡಿನಿ. ಇದು ಏಲಕ್ಕಿ ಪುಡಿ. ನೋಡಿ, ಇದು ಏಲಕ್ಕಿ ತೆಗೆದು ಇಟ್ಕೊಂಡಿದ್ದು ಸೊಪ್ಪಿ ಹಿಂಗೆ ಇಟ್ಟೇನಿ. ಇದನ್ನ ನೀವು ಚಹಾ ಪೌಡ್ರಾಗ ಮಿಕ್ಸ್ ಮಾಡ್ಕೋಬೋದು. ಇದು ಹಾಕಿರೋ ಚಹಾ ಒಂಥರ ಸ್ಮೆಲ್ಲು ಬರ್ತೈತಿ, ಆಮೇಲೆ ರುಚಿನೂ ಕೊಡ್ತೈತಿ. ವೇಸ್ಟ್ ಮಾಡೋದು ಬೇಡ. ಚಹಾ ಪೌಡ್ರಾಗ ಹಾಕಿಟ್ಕೊಂಡಂತ. ಇದು ಕುದಿ ಮಟ್ಟ ಬ್ಯಾಳೆ ನಾವು ಕುಚ್ಕಡ್ಬು ಅಂದರೆ ಇದು ಹಿಟ್ಟು ನಾದಿ ಇಟ್ಕೊಂಡಿಲ್ಲ, ಚಪಾತಿ ಹಿಟ್ಟು ಅದು ಎಲ್ಲಿ ಲಟ್ಟಿಸ್ಕೊಂಡಂತ. ಅದಕ್ಕೆ ಬಿಸಿನೀರು ಆಲ್ರೆಡಿ ಕುದಿಲಿಕ್ಕೆ ಇಟ್ಟೀನಿ. ಬರೀ ಲಟ್ಟಿಸ್ಕೊಂಡು ನಾನು ಆಲ್ರೆಡಿ ಒಂದು ಸ್ವಲ್ಪ ಲಟ್ಟಿಸಿ ಇಟ್ಕೊಂಡೀನಿ. ಈಗ ನಿಮ್ಗೆ ತೋರಿಸೋ ಸಲಾಗಿ ಮತ್ತು ಇನ್ನೊಂದು 4 ಲಟ್ಟಿಸ್ತೀನಿ. ಇದನ್ನು ಪುರಿಗೈತೆ ಒಂದು ಲಟ್ಟಿಸ್ಕೊಳ್ಳೋದು, ಹಿಂಗೆ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಡೋದು. ಇದನ್ನು ನೀರೊಳಗೆ ನಾವು ಕುದಿಸ್ತೀವಲ್ಲ, ಇದಕ್ಕೆ ಕುಚ್ಕಡ್ಬು ಅಂತಾರೆ. ಒಂದೊಂದು ಹುಣ್ಣಿಮೆದು ಒಂದೊಂದು ವಿಶೇಷತೆ ಇರ್ತೈತಿ. ಈ ಕಡ್ಲಿಗೇರು ಹುಣ್ಣಿಮೆ ದಿವಸ ನಾವು ಹೊಳಿ ಗಂಗಮ್ಮನ ಯಾಕೆ ಪೂಜೆ ಮಾಡ್ಬೇಕಂದ್ರೆ, ಮಕ್ಕಳು ಎಲ್ಲರೂ ದೊಡ್ಡವರು ಹೋಗಿ ಹೊಳಿಗೆ ಜಳಕ ಮಾಡೋಕ್ಕೆ ಹೋಗ್ತಾರೆ, ಈಜಾಡೋದು ಮಾಡ್ತಾರೆ. ಆವಾಗ ಹುಡುಗರ ಸಂರಕ್ಷಣೆ ಸಲುವಾಗಿ ಮಕ್ಕಳನ್ನ ಎಲ್ಲರನ್ನೂ ಕಾಪಾಡಲಿ ಅಂಥೇಳಿ ಗಂಗಮ್ಮಗೆ ನಾವು ಪೂಜೆ ಮಾಡ್ತೀವಿ. ನೋಡಿರಿ, ನೈವೇದ್ಯ ಪೂರ್ತಿ ಕಷ್ಟ ಲಟ್ಟಿಸಿ ಇಟ್ಕೊಂಡೀನಿ. ನಮ್ಗೆ ತಿನ್ನಕ್ಕೆ ನಾ ಆಮೇಲೆ ಮಾಡ್ಕೋತೀನಿ. ದೇವರ ಜಗಲಿ ಮುಂದೆ ಒಂದು ನೈವೇದ್ಯ ಮಾಡಬೇಕು. ಹೊರಗೆ ಬೋರ್ ಪೂಜೆ ಮಾಡ್ತೀವಲ್ಲ ನಾವು, ಅಲ್ಲೊಂದು ನೈವೇದ್ಯ ಮಾಡಬೇಕು. ಈಗ ಅಷ್ಟೇ ರೆಡಿ ಮಾಡ್ಕೊಂಡೀನಿ. ಬ್ಯಾಳೆ ಈಗ ಆಲ್ರೆಡಿ ನೋಡಿರಿ ಕುದಿಯಾಕತ್ತೈತಿ. ಇದಕ್ಕೆ ಬೆಲ್ಲ ಹಾಕ್ಕೊಂಡಂತ ಒಂದು ಬಟ್ಲ ನಾನು ಇದನ್ನು ತೊಗೊಂಡಿದ್ನಿ ಬ್ಯಾಳೆ. ನಿಮಗೆ ಎಷ್ಟು ರುಚಿ ಬೇಕು ನೋಡಿರಿ, ಅದ್ರ ಪ್ರಕಾರ ನೀವು ಬೆಲ್ಲ ಹಾಕೋರಿ. ನಾ ಒಂದು ಬಟ್ಲ ತೊಗೊಂಡಿನಿ. ನಮ್ಮ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕಾಗ್ತೈತಿ. ಒಂದು ಅರ್ಧ ಬಟ್ಲ ಅಂದ್ರೆ ರಗಡ್ ಆಗ್ತೈತಿ. ಬೇಕಂದ್ರೆ ಮೇಲೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ಮೊದಲೊಂದು ಅರ್ಧ ಹಾಕ್ಕೊಂಡಿನಿ. ಈಗ ನೋಡ್ರಿ, ಬ್ಯಾಳೆ ಕುದಿಯತ್ತಿದೆ. ನಾ ಆಗಲೇ ತುಪ್ಪದಾಗ ಇದನ್ನು ಹಾಕೊಂಡು ದ್ರಾಕ್ಷಿ ಹಾಕ್ಕೊಂಡಿನಿ, ಆಮೇಲೆ ಗಸಗಸೆ ಹಾಕ್ಕೊಂಡಿನಿ. ನೀವು ಬೇಕಾದ್ರೆ ಇನ್ನೂ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೋಬೋದು. ಗೋಡಂಬಿ, ಬಾದಾಮಿ ಸಣ್ಣ ಕಟ್ ಮಾಡಿಕೊಂಡು ಅಲ್ಲೇ ಫ್ರೈ ಮಾಡ್ಕೊಂಡು ಆಮೇಲೆ ಮೇಲೆ ಬ್ಯಾಳೆ ಹಾಕ್ಕೋಬೋದು. ನಾ ಬರೀ ದ್ರಾಕ್ಷಿ ಅಷ್ಟು ಹಾಕ್ಕೊಂಡಿನಿ. ಈಗ ಇದು ಕುದಿಯತ್ತೈತಿ. ಕೊಬ್ಬರಿ ತುರಿ ಹಾಕ್ಕೊಂಡಂತ. ಈ ಮಂಗ್ಳೂರು ಸೈಡ್ ಇದನ್ನು ಹಂಗೆ
ಊಟದ ಗತೆನೇ ತಿಂತಾರೆ. ಬ್ಯಾಳಿದು ಬೆಲ್ಲದ ಬ್ಯಾಳಿ ಜಾಸ್ತಿ ಮಾಡ್ತಾರೆ. ನಾವು ಹಂಗೆ ಶಿರಾ ಸಜ್ಕ ಅದು ಮಾಡ್ಕೋತೀವಲ್ಲ, ಹಂಗೆ ಅವ್ರದ್ದು ಇದು ಸ್ಪೆಷಲ್ ಇದೆ ಬೆಲ್ಲದ ಬ್ಯಾಳಿ. ಇದು ನೋಡಿ ಏಲಕ್ಕಿ ಪುಡಿ ಹಾಕ್ಕೊಳತ್ತೀನಿ. ಇದೇನು ಹಾಕಿವಿ ಸಾಮಗ್ರಿ ಎಲ್ಲ ಬ್ಯಾಳಿ ಒಳಗೆ ಸರಿಯಾಗಿ ಮಿಕ್ಸ್ ಆಗಲಿ, ಸ್ವಲ್ಪ ಕುದೀಲಿ ಸಣ್ಣಗಿಟ್ಟೆ. ನಾವು ಅಷ್ಟೊತ್ತನ್ನು ಈ ಕಡೆ ಕುದಿಯಾಕೆ ಇಡೋಣಂತ, ಈ ಕಡೆ ಇದು ಕಡುಬು ನೀರಾಗಿ ಬೇಯಿಸ್ಕೊಂಡು ಬ್ಯಾಳಿ ಆ ಕಡೆ ಸಣ್ಣಗೆ ಇಟ್ಟು ಕುದಿಸಾಕಿಡ್ರಿ. ಈ ಕಡೆ ಕಡುಬು ಬೇಯಿಸ್ಕೊಂಡಂತ. ನೀವು ಬೇಕಾದ್ರೆ ಇದನ್ನು ಸ್ಟೀಮು ಮಾಡ್ಕೋಬೋದು ಕಡುಬು. ಆದರೆ ನಮ್ಮ ಕಡೆ ಏನು ಮಾಡ್ತಾರೋ ಬಿಸಿನೀರೊಳಗೆ ಕುದಿಸಿ ತಕ್ಕೊಂಬಿಡ್ತಾರೆ. ನಾವು ಅದೇ ಪ್ರಕಾರ ಮಾಡೋಣ. ಈಗ ನೀರು ಕಾದೈತಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಅಂದ್ರೆ ಅವು ಒಂದಕ್ಕೊಂದು ಅಂಟ್ಕೋಬಾರ್ದು ಅಂಥೇಳಿ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಈ ಬೆಲ್ಲದ ಬೇಳೆ ಏನು ಮಾಡಿದ್ವಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಯಾಕಂದ್ರೆ ಬೆಲ್ಲದ ಅಡುಗೆ ಮಾಡಿದಾಗ ಸ್ವಲ್ಪ ಉಪ್ಪು ಹಾಕೋಬೇಕಂತಾರೆ, ಅಂದ್ರದ್ದು ಟೇಸ್ಟ್ ಡಬಲ್ ಆಗ್ತೈತಿ. ನೋಡ್ರಿ ನೀರು ಕುದಿಯತೈತಿ, ಹಾಕೋಣ ಒಂದೊಂದು. ಒಂದು ಅರ್ಧ ಹಾಕ್ಕೊಂಡಿನಿ, ಇನ್ನೊಂದು ಅರ್ಧ ಆಮೇಲೆ ಹಾಕ್ಕೊಳ್ಳೋಣ ಅಂತ. ಇದು ರೆಡಿ ಆದಮೇಲೆ ಇದ್ರ ಕಲರ್ ಚೇಂಜ್ ಆಗ್ತೈತಿ. ಆಮೇಲೆ ಮ್ಯಾಲೆ ತೇಲ ಸ್ಟಾರ್ಟ್ ಆಕೈತಿ. ಅವು ತೇಲ ಸ್ಟಾರ್ಟ್ ಆದರೆ ರೆಡಿ ಆಗೈತೆ ಅಂದ್ಕೊಳ್ಳೋದು. ನೋಡಿರಿ ಬೇಳೆ ಕುದ್ದೈತಿ, ಎಲ್ಲ ಸರಿಯಾಗಿ ಮಿಕ್ಸ್ ಆಗೈತಿ. ಇದು ಬಂದ್ ಮಾಡೋಣ ಅಂತ. ಆಮೇಲೆ ಸ್ವಲ್ಪ ಆರಿದ್ಮೇಲೆ ಗಟ್ಟಿ ಆಗ್ತೈತಿ. ಭಾಳ ತಿಳುನೂ ಇರಬಾರ್ದು, ಹಚ್ಕೊಂಡು ತಿನ್ನೋಂಗೆ ಇರಬೇಕದ. ಈಗ ಬಂದ್ ಮಾಡಿಬಿಡ್ತೀನಿ. ಇದು ನೋಡ್ರಿ ಈ ಕಡೆ ಇವು ಕಡುಬು ರೆಡಿ ಆಗ್ಯಾವ, ತೇಲಾಕತ್ತಾವ ನೋಡ್ರಿ. ಕಲರು ಚೇಂಜ್ ಆಗೈತಿ. ತಕ್ಕೊಂಡು ಬಿಡೋಣ. ಇದು ತೆಗಿಬೇಕಾದ್ರೆ ಸ್ವಲ್ಪ ಜರಿತಾವ, ನೋಡ್ಕೊಂಡು ತಕ್ಕೋರಿ ಸಾವಕಾಶ. ನೀರೆಲ್ಲ ಬಸ್ಕೋರಿ ತಕ್ಕೋಬೇಕಾದ್ರೆ. ಏನೋ ಸ್ವಲ್ಪ ಏನು ಉಳಿದಿದ್ದು ಅವನು ಅಷ್ಟೇ ನೀರಾಗಿ ಬೇಯಿಸ್ಕೊಂಡ್ಬಿಡೋಣ. ನೋಡ್ರಿ ರೆಡಿ ಐತಿ. ಇದು ಹೊರಗೆ ಬೋರ್ ಪೂಜೆ ಮಾಡೋಕ್ಕೆ ನೈವೇದ್ಯ ಮಾಡ್ಕೊಂಡಿನಿ. ಸ್ವಲ್ಪ ತುಪ್ಪ ಹಾಕೋತೇನೆ ಬ್ಯಾಳಿಗೆ. ಇದು ಇಲ್ಲೇ ಮನೆಯೊಳಗೆ ದೇವ್ರ ಮನೆಯೊಳಗೆ ನೈವೇದ್ಯ ಮಾಡೋಕ್ಕೆ ರೆಡಿ ಮಾಡ್ಕೊಂಡೀನಿ. ನೋಡಿ ನಮ್ಮ ಬೋರ್ ಇಲ್ಲೇ ಐತಿ, ಒಳಗೆ ಬೋರ ಮೇಲೆ ಕವರ್ ಹಾಕ್ಯಾರು. ನಾವು ಇಲ್ಲೇ ಪೂಜೆ ಮಾಡೋಣಂತ.
ಇವತ್ತಿನ ನೈವೇದ್ಯಕ್ಕೆ ಮಾಡಿದ್ದೆ ಅದು ಕುಚ್ಚು ಕಡುಬ ಮತ್ತು ಬೆಲ್ಲದ ಬ್ಯಾಳಿ. ಅದು ಟ್ರೆಡಿಷ್ನಲ್ ಅಡುಗೆ ಐತಿ, ಟ್ರೆಡಿಷ್ನಲ್ ರೆಸಿಪಿನೂ ಅನ್ಬೋದು. ನೀವು ಅದನ್ನು ಟ್ರೈ ಮಾಡಿರಿ, ನಿಮ್ಗೆ ಖಂಡಿತ ಇಷ್ಟ ಆಗ್ತೈತೆ. ಅದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟು ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ.